ಎಜಿ ನ್ಯೂಸ್ಗೆ ಸ್ವಾಗತ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟಿನ ಆರ್ಥಿಕ ಸಹಾಯದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುಗಡೊಳ್ಳಿ ಗ್ರಾಮದ 5 ದಶಕಗಳಿಂದ ಉಳು ಬಿದ್ದಿದ್ದ ಪಾಳು ಬಿದ್ದಿದ್ದ ಕೆರೆಗೆ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ 8,33,000 ರೂಪಾಯಿಗಳ ವೆಚ್ಚದಲ್ಲಿ ಇಂದು ಹಸ್ತಾಂತರವಾಗಿದೆ. ಬೆಳಗಾವಿ ಲೋಕ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಜಗದೀಶ್ ಶೆಟ್ಟರ್, ಶ್ರೀ ಅಭಿನವ ಚೆನ್ನಮಲ್ಲಯ್ಯ ಸ್ವಾಮೀಜಿ ಹಾಗೂ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕಿ ಶ್ರೀಮತಿ ದಯಾಶೀಲ ಹಾಗೂ ವಕೀಲ ಸೋನೇರ ನಿರ್ದೇಶಕ ಸತೀಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿದ್ದವ್ವ ಹೊಸೂರ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಧನಂಜಯ್ ಜಾಧವ್, ಮುಖಂಡ ಚೇತನ್ ಅಂಗಡಿ ಇವರ ನೇತೃತ್ವದಲ್ಲಿ ಈ ಪುನಶ್ಚೇತನಗೊಂಡ ಕೆರೆಯು ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರನ್ನ ಸನ್ಮಾನ ಮಾಡಲಾಗಿದೆ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಶ್ರೀ ಧರ್ಮಸ್ಥಳ ಯೋಜನೆಯ ರೈತಪರ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ ಸಿಕ್ಕಿದ್ರೆ ಇವತ್ತು ವಿಶ್ವ ಜಲ ದಿನ. ಸರ್, ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಕುಗಡೊಳ್ಳಿ ಗ್ರಾಮದಲ್ಲಿ ಏನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 60 ಕೆರೆಗಳನ್ನು ಡೆವಲಪ್ ಮಾಡಿದ್ರು. 60ನೇ ಕೆರೆ ಇವತ್ತು ಗ್ರಾಮಸ್ಥರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಗ್ರಾಮಾಭಿವೃದ್ಧಿ ಸಂಘದಿಂದಲೂ ಇವತ್ತು ಅನುದಾನ ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ಗ್ರಾಮಸ್ಥರು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ಶ್ರಮದಾನ ಮಾಡುವ ಮುಖಾಂತರ, ಹೂಳು ತೆಗೆಯುವ ಮುಖಾಂತರ ಮತ್ತು ಆ ಹೂಳನ್ನು ನಮ್ಮ ರೈತರು ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗುವ ಮುಖಾಂತರ ಇವತ್ತು ಇಲ್ಲಿ ಒಂದು ಉತ್ತಮವಾದಂಥ ಕೆರೆ ನಿರ್ಮಾಣ ಆಗಿದೆ. ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಅದರಿಂದ ಇವತ್ತೇನು ವಿಶ್ವ ಜಲ ದಿನ ಅಂತ ನೀವು ಆಚರಣೆ ಮಾಡ್ತೀವಿ, ಅದಕ್ಕೆ ಅರ್ಥವಂತಿಕೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಈ ಕೆರೆ ಇವತ್ತು ಜೀವನಾಡಿ, ಇದು ಗ್ರಾಮೀಣ ಭಾಗದ್ದು. ಅದರ ಮುಖಾಂತರ ಒಂದು ಕುಡಿಯುವ ನೀರಿನ ತೊಂದರೆ ಮತ್ತು ಎಮ್ಮೆ ಕರೆಗಳಿಗೆ ಮತ್ತು ದನಕರುಗಳಿಗೆ ಸಹಿತ ಇದು ಒಳ್ಳೇದಾಗ್ತದೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಗ್ರಾಮಾಭಿವೃದ್ಧಿ ಸಂಘದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲ ಅವರು ಮಾತನಾಡಿ ಈ ಧರ್ಮಸ್ಥಳ ಸಂಸ್ಥೆಯ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಧರ್ಮಸ್ಥಳ ಒಂದ್ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹಲವಾರು ಜನಪರ ಕೆಲಸಗಳು ನಡೀತಾ ಇರ್ತವೆ. ಮರುಭೂಮಿಲಿ OSS ಆಗಿ ಒಂದ್ ರೀತಿ ನೀರನ್ನ ದರ್ಸ್ಕೊಡುತ್ತೆ. ಇಂಥವಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಕುಗಡೊಳ್ಳಿ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಗ್ರಾಮ ಪಂಚಾಯತಿಯಾಗಿ ಮೇಲ್ದರ್ಜೆಗಿರಿತ್ತು. ಆದ್ರೆ ಹಲವಾರು ಕೆರೆಗಳು ಅದೇ ರೀತಿ ಒಂದ್ ರೀತಿ ನೆನೆಗುದಿಗೆ ಬಿದ್ದಿದ್ವು. ಯಾಕಪ್ಪ ಅಂದ್ರೆ ಹೂಳಗಳನ್ನ ತುಂಬಿ ಸಾಕಷ್ಟು ನೀರು ಇಲ್ದಿದ್ದಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಕುಗಡೊಳ್ಳಿ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಒಂದ್ ರೀತಿ ಕೆರೆಗಳಿಗೆ ಪುನರ್ಜೀವನ ಕೊಟ್ಟು ಒಂದ್ ರೀತಿ ರೈತಾಪಿ ವರ್ಗಕ್ಕೆ ಅಂತರ್ಜಲ ಮಟ್ಟ ಹೆಚ್ಚಲಿ ಮತ್ತೆ ಈ ಕಡೆ ಭಾಗದಕ್ಕೆ ಒಂದ್ ರೀತಿ ಕುಡಿಯ ನೀರಿಗೆ ಹೆಚ್ಚಳವಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕೆರೆನ ಪುನಶ್ಚೇತನ ಮಾಡಿ ಮತ್ತೆ ಒಂದ್ ರೀತಿ ಆ ಒಂದು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಸರ್ವ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಿದೆ. ವಿಶೇಷವಾಗಿ ಈ ಒಂದು ಕೆರೆಯ ಒಂದ್ ರೀತಿ ಪುನಶ್ಚೇತನದ ಬಗ್ಗೆ ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ನಿರ್ದೇಶಕರು ಶ್ರೀ ದಯಾಶೀಲ್ ಮೇಡಮ್ ಅವರು ಇವತ್ತು ಬಂದು ಒಂದ್ ರೀತಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಒಂದ್ ರೀತಿ ಹಸ್ತಾಂತರ ಮಾಡಿದ್ರೆ ಈ ಬಗ್ಗೆ ಸ್ವತಃ ದಯಾಶೀಲ್ ಮೇಡಮ್ ಅವರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಸರ್ಕಾರ ಇಲಾಖೆಗಳು, ವಿಶೇಷವಾಗಿ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಬೃಹತ್ ನೀರಾವರಿ ಇಲಾಖೆ ಇರ್ಬೋದು, ಸಾಕಷ್ಟು ಹಲವಾರು ಕೋಟಿ ವೆಚ್ಚದಲ್ಲಿ ಮಾಡ್ಲಾಗ್ತಿದ್ದು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಸಂಸ್ಥೆಯಿಂದ ಮಾಡ್ತಾ ಇದ್ದೀರಾ. ಏನ್ ಮೇಡಮ್ ಇದು ಸಾಕಷ್ಟು ಒಂದ್ ರೀತಿ ರಾಜ್ಯಾದ್ಯಂತ ಒಂದ್ ರೀತಿ ವಿಶೇಷವಾಗಿ ಜನಪರವಾಗಿ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್. ಎಲ್ರಿಗೂ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಒಂದು ಪರಿಕಲ್ಪನೆಯಲ್ಲಿ ಸಮಾಜಮುಖಿಯಾದಂತಹ 10 ಹಲವು ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಈ 10 ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ.
ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 845 ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದು, ಈ ವರ್ಷದಲ್ಲಿ ಸುಮಾರು 170 ಕೆರೆಗಳ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಸುಮಾರು 60 ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರಸ್ತುತ ವರ್ಷದಲ್ಲಿ 13 ಜಿಲ್ಲೆಯ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಈ ಬೆಳಗಾವಿ ಜಿಲ್ಲೆಯ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ಕೆರೆ ಹೂಳೆತ್ತುವ ಕಾರ್ಯಕ್ರಮ ಪೂರ್ಣಗೊಂಡು ಗ್ರಾಮಸ್ಥರಿಗೆ ನಾವು ಇವತ್ತು ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂಜ್ಯರ ಒಂದು ಚಿಂತನೆ ಏನು ಅಂತಂದ್ರೆ, ಸಮಾಜಮುಖಿಯಾದ ಕಾರ್ಯಕ್ರಮ ಆಗಬೇಕು. ಜನರಿಗೆ ಇವತ್ತು ಒಂದೊತ್ತಿನ ಊಟ ಇಲ್ಲದಿದ್ರೂ ತೊಂದರೆ ಇಲ್ಲ, ಆದ್ರೆ ನೀರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜನರು ಏನೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಆದ್ರೆ ಮುಖ್ಯವಾಗಿ ಜೀವರಾಶಿಗಳಿಗೆ ನೀರಿನ ಅವಶ್ಯಕತೆ ಬೇಕು, ಕಾಡು ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆಗಳು ಬೇಕು, ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತು ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಹೂಳು ತೆಗೆಯುವ ಮೂಲಕ ಕೆರೆಯಲ್ಲಿ ನೀರು ತುಂಬಬೇಕು, ಆ ಮೂಲಕ ಎಲ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳುವಂತಹ ಚಿಂತನೆಯನ್ನಿಟ್ಟುಕೊಂಡು ಸಮಾಜಮುಖಿಯಾದಂತ ಈ ಕಾರ್ಯಕ್ರಮವನ್ನು ಪೂಜ್ಯರ ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಧರ್ಮಸ್ಥಳ ಸಂಘದ ಕಾರ್ಯಕರ್ತರು ಕುಂಭಗಳ ಮೂಲಕ ಎಲ್ಲಾ ಗಣ್ಯರನ್ನ ಸ್ವಾಗತ ಮಾಡಿದ್ರು. ಸಂಸ್ಥೆಯ ಅಧಿಕಾರಿಗಳು ಆದ ಯೋಗೇಶ್ ನಿಂಗರಾಜು, ರಿಯಾಜ್ ದರ್ಗಾಡ್, ಪ್ರಮೀಳಾ ಸೇರಿ ಕುಕಡೊಳ್ಳಿ, ಗಜಪತಿ, ಅಂಕಲಿಗೆ ಹಾರು, ಹಿರೇಬಾಗೇವಾಡಿ ಭಾಗದ ಗಣ್ಯರು ಉಪಸ್ಥಿತರಿದ್ದರು. ಅಂತೂ ಇಂತೂ ದೀರ್ಘಕಾಲದಿಂದ ಊಡು ತುಂಬಿ ಪಾಳು ಬಿದ್ದಿದ್ದ ಕುಕಡೊಳ್ಳಿ ಕೆರೆಗೆ ಪುನಶ್ಚೇತನ ಕೊಟ್ಟ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.